ಗುಡ್ ಮಾರ್ನಿಂಗ್ ಗೈಸ್. ಸೊ ಇವಾಗ ಸ್ವಲ್ಪ ದಿನ ಗ್ಯಾಪ್ ತಗೊಂಡು ಬೆಂಗಳೂರಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹುಷಾರ್ ತಪ್ಪಿ ಆಮೇಲೆ ನಮ್ದು 5 ಬೆಡ್ರೂಮ್ ಇರೋದ್ರಿಂದ ನಾವಂತೂ ಮನೆ ಕ್ಲೀನ್ ಮಾಡಕ್ ಆಗಲ್ಲ. 1 ರೂಮ್ ಕ್ಲೀನ್ ಮಾಡಕ್ಕೆ 1 ದಿನ ತಗೋತೀವಿ. 24,000 ಒಂದೇ ತಿಂಗಳಲ್ಲಿ ಅದು ಬಂದಿರೋದು ಸಾಧನೆ ಅಲ್ಲ. ಬಾವಿ ಕಟ್ಟೆತ್ರಿಗೆ ಇವ್ರೆ ಪೂಜಾರ್ ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಏನು ಗೌರಮ್ಮನ ಥರ ಬಟ್ ಗಿಟ್ ಹಾಕೊಂಡಿದ್ದೀನಿ ಅಂದರೆ ಇದು ಮಧು ಹಾಕಿರೋದು. ನಾನೊಂದು ಐಲೈನರ್ ಕೊಡೆ ಹಾಕೊಂಡು ಗೌರ ಮುಂದೆ ಅದು ನಮ್ಮ ಮುಂದೆ ಇದು ತಗೋ, ಇದು ಹಾಕೋ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹಾಕೊಳ್ಳೆ ಇದೆ. ಸೊ ಇವಾಗ ನಾವಿದ್ದೀವಿ ಅಪ್ಪಾಜಿ ನಿಲಯ ಮಧುಶ್ರೀ ಅವರ ಮನೆಯಲ್ಲಿದ್ದೀವಿ ನಾವು ಇವಾಗ. ಸೊ ಇವಾಗ ಏನು ಮಾಡ್ತಿದ್ದೀವಿ ಏನೂ ಗೊತ್ತಿಲ್ಲ. ಸೊ ಹಾಗೆ ಒಂದು ರ್ಯಾಂಡಮ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ತಿಂಡಿ ಎಲ್ಲ ಮಾಡಿಕೊಂಡು ಮೈಸೂರಿಗೆ ರಿಟರ್ನ್ ಹೋಗಬೇಕು. ನೆನ್ನೆ ಮದುವೆಗೆ ಅಂತ ಬಂದಿದ್ದು. ಬನ್ನಿ ನಮ್ಮ ಮನೇಲಿ ಇದ್ಬಿಟ್ಟು ಹೋಗಿ ಸ್ವಲ್ಪ ಸಂಜೆ ತನಕ ಅಂತ ಕರ್ಕೊಬರ್ತಾಳೆ. ಒಂದು ಸ್ಕ್ಯಾಮ್ ಇದೆ ಗೈಸ್ ಅವಳ್ದು. ಬನ್ನಿ ಮನೆಗೆ ಬಂದ್ಬಿಟ್ಟು ಹೋಗಿ ಅಂತಾಳೆ. ಬಂದು ಬಂದ್ಮೇಲೆ ಬಿಡೋದೇ ಇಲ್ಲ ಹೋಗೋಕ್ಕೆ. ಇಲ್ಲೇ ಇದ್ಬಿಡಿ, ತಿಂಡಿ ಊಟ ಮಾಡಿ. ಮದನ್ ನೋಡು ನೀನು ಮಾತ್ರ ಇರ್ತೀಯ ಅವ್ರ ಮನೇಲಿ, ನೋಡು ನಿಖಿಲ್ ಅವ್ರು ಇರೋದೇ ಇಲ್ಲ ಅಂತ ಹಂಗೆ ಒಂದು ಹಾಕ್ಬಿಡ್ತಾಳೆ. ಮದರನ್ನ ಇದ್ಬಿಡಿ ಅಂತ ಹೇಳ್ಬಿಡ್ತಾರೆ. ಇಲ್ಲ, ನಮ್ಮ ಜನರಿಗೆ ಹೇಳ್ತಾ ಇದ್ದೀವಿ ಹೆಂಗೆ ಅವಳು ನಮ್ಮ ಮನೇಲಿ ಅವ್ರ ಮನೇಲಿ ಇರ್ಸ್ಕೊತಾಳೆ ನಮ್ಮನ್ನ ಅಂತ ಸ್ಟ್ರಾಟಜಿನ ಹೇಳ್ತಾವಳೆ. ನಾನು ಸ್ಟ್ರಾಟಜಿ ಇದನ್ನ ಸೇಮ್ ನೆನೆ ನಮ್ಮ ಅಣ್ಣ ಹೇಳ್ದ ಅವಳಿಗೆ. ನಾನು ಇವಾಗ ನಿಮ್ಗೆ ಹೇಳ್ತಾ ಇದ್ದೀನಿ ಗೈಸ್. ಬನ್ನಿ ನಮ್ಮ ಮನೆ ಹೋಗಿದ್ದೀರಾ? ಹಾಂ, ಮದರಣ್ಣ ಎಲ್ಲಿಗೆ? ನನ್ನಲ್ಲ ಅವಳನ್ನ. ಸೊ ಮದರಣ್ಣನ ಕಾರಲ್ಲಿ, ಹಳೆ ಕಾರಲ್ಲೂ ಸೇಮ್ ಈ ಹೆಸರಿತ್ತು. ಹೊಸ ಕಾರಲ್ಲಿ ಹೋಗ್ಸೋರು ನಾನು ನಿನ್ನೆ ಅಬ್ಸರ್ವೇ ಮಾಡಿಲ್ಲ. ಶೈನಿಂಗ್ ಹೊಡಿತೈತಿ ಈ ಕಡೆಯಿಂದ, ಸ್ಕೈ ಬ್ಲೂ ಕಲರ್ ರ್ಯಾಮ್. ಓಕೆ, ಇವಾಗ ಹಾಂ, ಈಗ ಇಲ್ಲೇ ಇರ್ತೀರಾ? ಆ ಮನೆ ಹೋಗಲ್ಲ. ನಿಖಿಲ್ ರವೀಂದ್ರ ಅವ್ರಿಗೆ ಗುಡ್ ಮಾರ್ನಿಂಗ್. ಬಾ ಸಂಜೆ ಹೊಟ್ಟೋಗೋಣ ಅಂತ ಕರ್ಕೊಬರ್ತಾನೆ. ಡೈಲಿ ಇರ್ಸ್ಕೊತಾನೆ, ಡೈಲಿ ಎಲ್ಲ ಬಂದಾಗಲೆಲ್ಲ ಇರ್ಸ್ಕೊತಾನೆ. ಆಂಟಿ ಏನೋ ಮಾಡ್ತಿದ್ದಾರೆ ತಿಂಡಿ. ಏನು ಮಾಡ್ತಿದ್ದಾರೆ? ಗೈಸ್ ಇಲ್ಲಿ ಇನ್ವಿಟೇಷನ್ ಕಾರ್ಡ್ ಇದೆ. ಹೌದು, ಯಾವಾಗ ಬರುತ್ತೆ? ಇವತ್ತೇ ಬರುತ್ತೆ. ಒಂದಷ್ಟು ಅಡ್ವಾನ್ಸ್, ಒಂದು 50 ಪೂಜೆ ಮಾಡ್ಸಕ್ಕೆ. ಆಮೇಲೆ ಈ ವೀಕ್ ಅಷ್ಟರಲ್ಲಿ ಫುಲ್ ಬರುತ್ತೆ. ಓಕೆ, ಬಾಯ್ ಅಣ್ಣ. ಬಾಯ್. ಓಕೆ, ನಮ್ದು ಏನಿಲ್ಲ ಅಣ್ಣ, ಎಲ್ಲ ನಿಖಿಲ್ ರವೀಂದ್ರ ಅವ್ರದ್ದು. ನಾ ನೆಕ್ಸ್ಟ್ ಮಂತು ಎಲ್ಲ. ಸೊ ಹಾಗೆ 25th ಒಳಗಡೆ ಒಂದು ಏನೋ ಶೂಟ್ಗೆ ರೆಡಿ ಮಾಡ್ಕೊತಿದ್ದಾರೆ ಅಕ್ಕ. ಎಲ್ಲ ರಿವೀಲ್ ಆಗೋಗೈತೆ. ಏನ್ ರಿವೀಲ್ ಇಲ್ಲ. ಓಕೆ, ಬಾಯ್. ಗೈಸ್, ನಾವಿವಾಗ ಹೊರಟಿದ್ದೇವೆ. ಸೊ ಮೈಸೂರು ಬೆಂಗಳೂರು ಹೈವೇಲಿ ಸ್ವಲ್ಪ ಎಲ್ಲರೂ ಹುಷಾರಾಗಿ ಹೋಗಿ, ಅಂದರೆ ನಿಧಾನಕ್ಕೆ ಹೋಗಿ ಗೈಸ್. ನಮ್ಮ ಸಾಹೇಬ್ರಿದಾರಲ್ಲ, ಅವರು 1 ತಿಂಗಳಲ್ಲಿ ಎಷ್ಟು ಕಟ್ಟಿದ್ದೀರಾ ಸರ್? ಸೊ ಎಷ್ಟು ಫೈನ್ ಬಂದಿದೆ? 24,000 ಒಂದೇ ತಿಂಗಳಲ್ಲಿ ಅದು ಬಂದಿರೋದು ಸಾಧನೆ ಅಲ್ಲ. ನಿಧಾನಕ್ಕೆ ಓಡಿಸಿ ನೋಡಿ. ಈಗ 100 ಒಳಗೆ ಹೋಗ್ತಾವನೆ. ಸ್ವಲ್ಪ ಸ್ಪೀಡ್ ಜಾಸ್ತಿ ನಮ್ಮಣ್ಣ ಹೇಳ್ತಾ ಇರ್ತೀವಿ. ಆದ್ರೂ ಈ ರೋಡ್ ಚೆನ್ನಾಗೈತೆ ಅಲ್ವಾ, ಈ ರೋಡಲ್ಲಿ ಹೆಂಗೆ ನಿಧಾನಕ್ಕೆ ಹೋಗೋಕ್ಕಾಗುತ್ತೆ ಅಂತ ಡೈಲಾಗ್ ಹೊಡಿತಾನೆ. ಆದ್ರೂ ರೋಡ್ ಹೆಂಗೆ ಇರಲಿ, ಚೆನ್ನಾಗಿಲ್ಲ ಅಂದ್ರೂ ಎಲ್ಲರೂ ಸ್ಪೀಡಲ್ಲಿ ಲಿಮಿಟಲ್ಲಿ ಹೋಗಿ. ಸೊ 25,000ದಲ್ಲಿ 10,000 ಮೊನ್ನೆ ಏನೋ ಮಧು, ಅವಳು ಕರೆಕ್ಟ್ ಮಧು ಜೊತೆನೆ ಹೋಗಿ ಕಟ್ಟೋಳೆ. ಅವಳು ಒಳ್ಳೆ ಕ್ಲಾಸ್ ತಗೊಂಡೋಳೆ. 80 ಟಚ್ ಮಾಡಿದ್ರೇನೆ ನಿಧಾನ ನಿಕ್ಕಿ ಅಂತ ಹೇಳ್ತಾಳೆ ಇವಾಗ. ಸೊ 10,000 ರೂಪಾಯಿ ಕಟ್ಬಿಟ್ಟು ಬಂದಿಲ್ಲ. ಅದು ಚೀಟಿ ಇಲ್ಲೇ ಎಲ್ಲೋ ಇರಬೇಕು, ಕಟ್ಬಿಟ್ಟು ಬಂದಿದ್ದಾರೆ. ಸೊ ಸ್ವಲ್ಪ ಎಲ್ಲರೂ ನಿಧಾನಕ್ಕೆ ಹೋಗಿ. ನಾನೇನಾದ್ರು ಹೈವೇಲಿ ಓಡಿಸಿದ್ರೆ ನಾನು 50 ರೂಪಾಯಿ ದಾಟೋದಿಲ್ಲ ಗೈಸ್. ಇಲ್ಲ, ನಾನು
ಕ್ಯಾಮ್ರಾ ಇರುತ್ತೆ, ಇಲ್ಲೇ ಎಲ್ಲೋ ಇರುತ್ತೆ ಮುಂದೆ ಅನ್ಸುತ್ತೆ. ಇವಾಗ 3 ಕ್ಯಾಮ್ರಾಗಳಿರುತ್ತೆ, ಅದು ಒಂದು ಕ್ಯಾಮ್ರಾ ಪಟ್ ಅಂತ. ನಾನು ಹೇಳಿದೆ ಇವ್ನಿಗೆ, ಅಣ್ಣ ಇವಾಗ ಇವಲ್ಲಿ ಫೋಟೋ ತಗೊಳುತ್ತೆ, ಮೆಸೇಜ್ ಬರುತ್ತೆ ಅಂತ ಹೇಳಿದೆ. ಇವ್ನಿಗೆ ಯಾಕೋ ಮೆಸೇಜ್ ಬರ್ತಾ ಇರ್ಲಿಲ್ಲ ತಾನೆ, ಹಾಗಾಗಿ ಎಲ್ಲೋ ಬರ್ತಾ ಇಲ್ಲ ಅಂದ್ಬಿಟ್ಟು ಅಣ್ಣ ಗಡ್ರ ಅಂತ ಹೋಯ್ತಾ ಇದ್ರು. ಒಟ್ಟಿಗೆ ಮೊನ್ನೆ ಹಿಡ್ದವ್ರೆ 25,000 ಅಂದ ತಕ್ಷಣ ಮದುಗೆ ಹಾರ್ಟ್ ಅಟ್ಯಾಕ್ ಆಗೈತೆ. ಇವನ್ಗೇನಾಗಿಲ್ಲ, ಮದುಗೆ ನಿಧಾನ ಕೊಡಿಸ್ತೀರಾ ಇನ್ಮೇಲಾದ್ರೂ ನೋಡಿ, ಆದ್ರೂ 100 ನಿಧಾನ. ಗೈಸ್ ಇವಾಗ ನಾವು ಮನೆಗೆ ಬಂದು ಇನ್ನೇನೋ ಮದುವೆ ಹತ್ರ ಬಂತಲ್ವಾ, ಹಾಗಾಗಿ ಮನೆ ಫುಲ್ ಡೀಪ್ ಕ್ಲೀನ್ ಮಾಡ್ಸೋಣ ಅಂತ ಒಂದು ನೆಕ್ಸ್ಟ್ ವೈಬ್ಸ್ ಇಂದ ಕಟ್ಸಿದೀವಿ ನಾವು. ನಾವೇ ಕೆಲಸ ಮಾಡಿದ್ರೆ ಇನ್ನೇನು ಮದುವೆ ಹತ್ರ ಬೇರೆ ಬಂತು, ಆಮೇಲೆ ಹುಷಾರ್ ತಪ್ಪಿ, ಆಮೇಲೆ ನಮ್ದು 5 ಬೆಡ್ರೂಮ್ ಇರೋದ್ರಿಂದ ನಾವಂತೂ ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ. 1 ರೂಮ್ ಕ್ಲೀನ್ ಮಾಡೋಕ್ಕೆ 1 ದಿನ ತಗೋತೀವಿ. ಸೊ ಫುಲ್ ಮನೆ ಕ್ಲೀನ್ ಮಾಡ್ತೀವಿ ಅಂದರೆ ಅಷ್ಟೇ ಸುಸ್ತಾಗಿ ಹೋಗ್ತೀವಿ. ಹಾಗಾಗಿ ನೆಕ್ಸ್ಟ್ ವೈಬ್ಸ್ ಇಂದಾನೆ ಕಟ್ಸಿದೀವಿ. ಇವತ್ತು ನಂದು ಹಾಗೆ ರಜೆ ಇತ್ತಲ್ವಾ, ಮನೆಯೆಲ್ಲ ನೋಡ್ಕೊಳ್ಳೋಣ ಹಾಗೆ ಅಂದ್ಬಿಟ್ಟು ಇವತ್ತೇ ಕಟ್ಸ್ಬಿಟ್ವಿ. ಮೇಲೆ ನಮ್ಮ ಅಣ್ಣನ ರೂಮ್ ಒಂದು ಕಡೆ ನಡೀತಾ ಇದೆ, ಮೇಲೆ ವಿನೋದ್ ಇರೋ ರೂಮು ಕೂಡ ಕ್ಲೀನಿಂಗ್ ನಡೀತಾ ಇದೆ. ಸೊ ಫಸ್ಟು ಮತ್ತು ಸೆಕೆಂಡ್ ಅಷ್ಟು ಗಲೀಜಿಲ್ಲ, ಗಲೀಜಂದರೆ ಅಷ್ಟು ಕೆಲಸ ಇಲ್ಲ. ಫಸ್ಟ್ ಫ್ಲೋರೇ ಕೆಲಸ ಇದೆ, ಅದು ಗ್ರೌಂಡ್ ಫ್ಲೋರು. ಯಾಕೆಂದರೆ ನನ್ನ ರೂಮ್ ಇದೆ, ಕಿಚನ್ ಇದೆ, ಹಾಲ್ ಇದೆ, ತುಂಬ ಕೆಲಸ ಹಿಡಿದಿದೆ. ಈ ರೂಮು ಸ್ವಲ್ಪ ಅಷ್ಟೇ ಕೆಲಸ ಹಿಡಿಯೋದು, ಯಾಕೆಂದರೆ ಜಾಸ್ತಿ ಐಟಮ್ಸ್ ಇಲ್ಲ ಅಲ್ವಾ, ಹಾಗಾಗಿ ಕೆಲಸ ಹಿಡಿಯಲ್ಲ, ಬೇಗ ಆಗೋಗುತ್ತೆ. ಸಂಜೆ ತನಕ ಇದೇ ಕೆಲಸ ಆಗುತ್ತೆ ಇವತ್ತು. ನೋಡೋಣ, ಫುಲ್ ಡೀಪಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಇನ್ನು ಮದುವೆ ಹತ್ರ ಒಂದ್ಸಲ, ಒಂದು ವೀಕ್ ಅನ್ನಂಗೆ ಒಂದ್ಸಲ ಕರ್ಸೋಣ ಅಂತ ಅನ್ಕೊಂಡಿದ್ದೀವಿ. ನೋಡೋಣ. ಹೌದಾ? ಸೊ ಇಲ್ಲಿ ಏನು ಸಾಹಸ ಮಾಡ್ತಿದ್ದಾರೆ ಅಂದರೆ, ಎಡಿಟಿಂಗ್ ರೂಮು ಲಾಕ್ ಆಗಿದೆ, ಒಳಗಡೆಯಿಂದ ಲಾಕ್ ಆಗಿದೆ, ಮುಂದ್ಗಡೆಯಿಂದ ಅವರು ಕ್ಲೀನ್ ಮಾಡೋರು ಲಾಕ್ ಮಾಡ್ಕೊಬಿಟ್ಟಿದ್ದಾರೆ. ಹಾಗಾಗಿ ಇವರು ಎಲ್ಲಿಂದ ಗೊತ್ತಾ ಗೈಸ್, ಆ ಬಾಲ್ಕನಿಯಿಂದ ಹಿಂಗೆ ಬಂದು ಲಾಕ್ ತೆಗಿಯಕ್ಕೆ ಟ್ರೈ ಮಾಡ್ತಿದ್ದಾನೆ. ಆಯ್ತಲ್ಲ, ಇನ್ನೊಂದು ಚೂರು ಆ ರೂಮ್ ಸ್ವಲ್ಪ ಉದ್ದ ಅಷ್ಟಿಲ್ಲ, ಹಾಗಾಗಿ ಟ್ರೈ ಮಾಡ್ಬೋದು ಅಂತ ಮಾಡ್ತಿದ್ದಾನೆ. ಇದೇ ಥರ ನನ್ನ ರೂಮ್ ಒಂದ್ಸಲ ಆಗಿತ್ತು, ಒಳಗಡೆಯಿಂದ ಗುಂಡ ಲಾಕ್ ಮಾಡ್ಕೊಂಡಿದ್ದ. ಲಾಕರ್ನ ತರಿಸಿ, ಅಂದರೆ ಕೀ ತೆಗಿಯೋರ್ನ ಕರೆಸಿ ಲಾಕ್ನ ತೆಗ್ಸಿದ್ದು. ಹಾಗೆ ಎಂಗೇಜ್ಮೆಂಟ್ ಟೈಮಲ್ಲಿ ಈ ರೂಮು ಒಂದ್ಸಲ ಹಂಗೆ ಆಗಿತ್ತು. ಈ ಮನೇಲಿ ಯಾವ ರೂಮ್ದು ಕೀಗಳಿಲ್ಲ, ಹಾಗಾಗಿ ಒಳಗಡೆ ಲಾಕ್ ಆದರೆ ಹೊಸದಾಗಿ ಲಾಕರ್ನ, ಅಂದರೆ ಕೀ ಮಾಡಿಸೋರ್ನ ಕರೆಸಿ ಲಾಕ್ ತೆಗಿಸ್ಬೇಕಾಗುತ್ತೆ. ಇವಾಗ ಆ ರೂಮ್ ಆಗಿದೆ, ನೋಡೋಣ ಆಗುತ್ತೋ ಇಲ್ವೋ ಅಂತ. ಫೈನಲಿ ಓಪನ್ ಆಗಿದೆ. ಇದು ಹಿಂಗಿದ್ದು ಹೊರಗಡೆಯಿಂದ ಲಾಕ್ ಮಾಡಿದ್ರೆ ಲಾಕ್ ಆಗೋಗುತ್ತೆ, ಹಿಂಗಿದ್ರೆ ಕ್ಲೀನ್ ಮಾಡಬೇಕಾದ್ರೆ ಹಿಂಗೆ ಹಿಂಗಾಗ್ಬಿಟ್ಟಿದೆ. ಫೈನಲಿ ತೆಗೆದ್ರು, ಅವರೇ ತೆಗೆದ್ರು, ಇವನ ಕೈಲಾಗಲಿಲ್ಲ. ಇಲ್ಲಿಂದ ಪೈಪ್ ಹಾಕಿ ತೆಗೆದಿದ್ದಾರೆ. ಎಲ್ಲರಿಗೂ ಟೀ ಕಾಯಿಸ್ಕೊಡ್ತಾ ಇದ್ದೀನಿ. 8 ಜನ ಇದ್ದಾರೆ. ನನಗೆ ಜಾಸ್ತಿ ಜನ ಇದ್ದರೆ ಸ್ವಲ್ಪ ಕಾಫಿ ಪುಡಿ ಸಕ್ಕರೆ ಹಾಕೋದು ಕರೆಕ್ಟ್ ಬರಲ್ಲ, ಆದರೂ ಹೆಂಗೋ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಮದುವೆ ಒಂದ್ಸಲ ಮಾಡಿದಾಗ ನೋಡಿದ್ದೆ. ಏನು ಕಾಫಿ ಟೀನೂ ಮಾಡೋಕ್ಕೆ ಬರಲ್ಲ ಇವಳಿಗೆ ಅಂತ ಕಮೆಂಟ್ ಮಾಡಬೇಡಿ, ಬರುತ್ತೆ, ಅದೇ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಬಿಡ್ತೀನಿ. ಕಡಿಮೆ ಐತೇನೋ, ಹಿಂಗೆ ಮಾಡೋದು, ಕಡಿಮೆ ಮಾಡಿಬಿಡ್ತೀನಿ ಅದಕ್ಕೆ. ಗೈಸ್ ನೋಡಿ, ಟೈಮು 10 ಗಂಟೆ ಆಗಿದೆ. ಸೊ ಇನ್ನೂ ಕೆಲಸ ನಡೀತಾನೇ ಇದೆ. ಸೊ ನಮಗೆ ಮೇನ್ ಬೇಕಾಗಿದ್ದು ಸೋಫಾ ಫುಲ್ಲು ಗುಂಡ ಚಂಪೆಲ್ಲ ಗಲೀಜು ಮಾಡಿದರು, ಎಲ್ಲ ಕ್ಲೀನ್ ಮಾಡಿದ್ದಾರೆ ಕ್ಲೀನಾಗಿ. ಈಗ ಮೇಲೆ ಹೋಗ್ತಿದ್ದೀರಾ ಬ್ರದರ್? ಓಕೆ. ಈಗ ಮೇಲೆ ಫ್ಲೋರಿಂಗ್ ಮಾಡ್ಕೊಬರಕ್ಕೆ ಹೋಗ್ತಾ ಇದ್ದಾರೆ. ಇನ್ನೂ ಒಂದು 2 ಅವರ್ಸ್ ಕೆಲಸ ಇದೆ. ಸೊ ಟೆರೆಸ್ಸು ಆಗಲ್ಲ ಇವತ್ತು, ಫುಲ್ ಟೈಮ್ ಆಗೋಗುತ್ತೆ ಅಂತ ಇವತ್ತು ಮಾಡಿಸ್ತಾ ಇಲ್ಲ ಟೆರೆಸ್ಸು, ಬೇರೆ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನೀವು ಏನಾದರೂ ಬೆಂಗಳೂರು ಮೈಸೂರಲ್ಲಿ ಮನೆ ಇಟ್ಟಿದ್ರೆ ನೋಡಿ, ಕ್ಲೀನ್ ಮಾಡಿಸೋಣ. ಸೊ ನೀವು ಏನಾದರೂ ಈ ಥರ ಕ್ಲೀನ್ ಮಾಡಿಸ್ಬೇಕು, ನಿಮ್ಮ ಸ್ಪೆಷಲ್ ಈವೆಂಟ್ಸ್ಗೆ ಏನಾದರೂ ಮದುವೆ ಈ ಥರ ಏನೇನೋ ಫಂಕ್ಷನ್ಗಳಿರುತ್ತೆ ಅಲ್ವಾ, ಸೊ ನೀವು ಬ್ಯುಸಿ ಇದನ್ನೂ ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೆ, ಸೊ ನೀವೇನಾದ್ರು ಕ್ಲೀನ್ ಮಾಡಿಸ್ಬೇಕು ಮನೇನ ಅಂತ ಇದ್ದರೆ, ನೆಕ್ಸ್ಟ್ ವೈಬ್ಸ್ ಅವ್ರದ್ದು ಕೆಳಗಡೆ ನಾನು ನಂಬರ್ ಹಾಕಿರ್ತೀನಿ. ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಫಾರ್ ಏನೇ ಡೀಟೇಲ್ಸ್ ಇದ್ರೂ ಕಾಲ್ ಮಾಡಿ ಕೇಳಿ ತಿಳ್ಕೊಳ್ಳಿ. ಆಯಿತಾ? ನಿದ್ದೆ ಗುಂಡನ್ನ ನೋಡ್ಕೊಳ್ಳೋದೇ ಒಂದು ಕೆಲಸ ನಮಗೆ ಇವಾಗ. ಒಂದು ಪಾಪ ಚಂಪು ಈಚೆವನೇ, ಗುಂಡ ಮೇಲವನೇ, ಬಿಟ್ಟೇ ಇಲ್ಲ ಕೆಳಗಡೆ. ಇವ್ರಿಗೂ ಸ್ವಲ್ಪ ತೊಂದರೆ ಕೊಡ್ತಾನೆ ಅಂತ. ಇನ್ನೊಂದು 1 ಅವರ್ 2 ಅವರಲ್ಲಿ ಮುಗೀತಿದೆ ಕೆಲಸ. ಗುಡ್ ಮಾರ್ನಿಂಗ್ ಗೈಸ್. ಸೊ ಇವಾಗ ಸ್ವಲ್ಪ ದಿನ ಗ್ಯಾಪ್ ತಗೊಂಡು ಬೆಂಗಳೂರಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಣ್ಣ? ನಾವೀಗ ಒಯ್ಯ ಟು ಉಡುಪಿ ಹೋಗ್ತಾ ಇದ್ದೀವಿ. ಹಾ, ಇವರ
ಶೃಂಗಾರ ಮಾಡಿ ಡ್ಯಾನ್ಸ್ ಆಡಿಸಿ ಎಲ್ಲ ಆಡಿಸಿ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಬಿಡೋಣ. ಟ್ಯೂಸ್ಡೇ ರಿಟರ್ನ್ ಆಗ್ತೀವಿ. ಟ್ಯೂಸ್ಡೇ ಟ್ಯೂಸ್ಡೇ ರಿಟರ್ನ್ ಆಗ್ತೀವಿ. ಮಂಡೇ ನೈಟೇ ಆಗ್ತೀವಿ ಅಣ್ಣ. ಸಾವಬ್ಬಾಸ್. ಅವ್ನು ಕನ್ಫರ್ಮೇಶನ್ ಹೇಳ್ಕೊತಾ ಇರೋದು ಜನಕ್ಕೆ ಹೇಳಿ ನಾನು ಆಗ್ಲೇ ಮಂಗಳವಾರ ಬಿಟ್ಬಿಡಿ ವಾಪಸ್ ಅಂತ. ಬಸ್ ಕಳಿಸ್ಬಿಡ್ತೀವಿ. ಯಾಕೋ ಅದು ಕಾಲ್ಗೆ ಅರ್ಧ ನೀನು ತಗೊಂಡಿದ್ಯಲ್ಲೋ. ಸೊ ನಾವಿವಾಗ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಸಕ್ಕೆ ಅಂತ ಉಡುಪಿಗೆ ಹೋಗ್ತಾ ಇದೀವಿ. ಯಾರ್ದು? ಮಧು ಅವ್ರದ್ದು. ಹೌದು ಅಣ್ಣ, ನಡೀರಿ ಎಲ್ಲ. ಮದನ್ ಅಣ್ಣನ ಕಾರಲ್ಲಿ ಫಸ್ಟ್ ಲಾಂಗ್ ಟ್ರಿಪ್. ಅದು ಅವರ ತಂಗಿಯ ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋಗ್ತಿದ್ದಾರೆ. ಏನಿದೆ ಕೈಯಲ್ಲಿ? ಅಣ್ಣ ನಮ್ಮನೆ ಫಸ್ಟ್ ಟೈಮ್ ಅಲ್ವಾ ಉಡುಪಿ ಮನೆ ಹೋಗ್ತಾ ಇದೀವಿ ನಾವು. ಲೋಹಿತ್ ಅಣ್ಣ ಮತ್ತೆ ಬಾವಿ ಕಟ್ಟೆತ್ರಿಗೆ ಇವ್ರೆ ಪೂಜಾರು. ಪಂಚೆ ಕಟ್ಬಿಟ್ಟಿಲ್ಲ, ವಿಭೂತಿ ಬಡ್ದ್ಬಿಟ್ಟು ತಲೆ ಒಂದ್ ನಾಮ ಇಟ್ಬಿಟ್ರೆ ರೀಪ್ಲೇಸ್ಮೆಂಟ್ ಆಫ್ ಅಲೆಕ್ಸ್ ಅಣ್ಣ ಗೋಸ್ ಟು ಲೋಹಿತ್. ಎಲ್ಲ ತುಂಬಿದೆ ಒಳಗಡೆ. ನಾನು ಅನ್ಕೊಂಡಿರ್ಲಿಲ್ಲ ನಮ್ಮ ಕಾರೊಳಗಡೆ ಇಷ್ಟು ಲಗೇಜ್ ಆಗುತ್ತೆ ಅಂತ. ಬಿಕಾಸ್ ಇದ್ರೆ ನಮ್ದು ಬಲೇನೋಗಿಂತ ಸ್ವಲ್ಪ ಕಡಿಮೆ ಇಲ್ವಾ? ನನಗೆ ಬೂಟ್ ಸ್ಪೇಸ್ ಕಡಿಮೆ ಆಯ್ತು ಅಂತ ನಾನು ಆಗ್ಲೇ ದುಃಖ ಸಂಗತಿ. ಏನಿಲ್ಲ, ಇಷ್ಟು ಇಡಕ್ಕಾಗಲ್ಲ. ಸಮಾಧಾನ ಮಾಡ್ಕೊ. ಲೋಯ್ತೋದ್ ಬಗ್ಗೆ ಬ್ಯಾಕ್ ಟೂರ್ ಮಾಡೋಣ ಅಂತಿದ್ದೀರಾ? ನನಗೆ ಹಾಕ್ಬೇಕು. ಅಯ್ಯೋ ಅಯ್ಯೋ ಒಜ್ಜೆ ಗಿಜ್ಜೆ ಜಾಸ್ತಿ ಇದು ಬಿಡಿದ್ರೆ ಸಾಕ್ಬಿಡಿ. ಸಕ್ಸಸ್ಫುಲ್ ಆಗಿ ಮಿಷನ್ ಸಕ್ಸಸ್ಫುಲ್ ಆಗಿದೆ. ಎಷ್ಟು ಕಿಲೋಮೀಟರು? 100 ಬ್ಲಾಕ್ ಬ್ಯೂಟಿ ಅಲ್ಲಿ ನಿಂತಿದೆ. ಅಕ್ಕ ಮನೇಲಿ ಮಲಗಿದಕ್ಕೆ ಹೀಗೆ ಎದ್ದಿದ್ದಾರೆ. ಇಲ್ಲ ಹಂಗಾರೆ ಎಷ್ಟು ದೂರ ಬಂದಿದೀವಿ ಅನ್ನೋದೇ ಗೊತ್ತಿಲ್ಲ. ಹಾಸನಿಗೆ ಇನ್ನೂ 60 ಕಿಲೋಮೀಟರ್ಸ್ ಇದೆ. ಹಲೋ, ಇಲ್ಲಿ ಮಾತಾಡಿ ದಯವಿಟ್ಟು. ಎಲ್ಲ ಬ್ಲಾಗ್ ಆನ್ ಮಾಡ್ಬಿಟ್ಟು ನೀವೇ ಮಾತಾಡ್ಕೊತಾ ಇದ್ದೀರಾ. ಅಕ್ಕ ಕ್ಯಾಮ್ರಾಗಲ್ ನಾಳೆ ಎಲ್ಲ ನಾವು ಅವ್ರದ್ದು ಹಿಡಿಬೇಕಂತ ಇವತ್ತೆಲ್ಲ ಅವ್ರು ಕೊಟ್ಬಿಡ್ತಿದ್ದೀವಿ. ಇವತ್ತೇ ಅನ್ಸುತ್ತೆ. ಇವತ್ತು ನಾಟ್ ಶೋರ್, ಗೊತ್ತಿಲ್ಲ. ಇವತ್ತು ಲೊಕೇಶನ್ಸ್ಗಳನ್ನ ನೋಡ್ಬೇಕು ಹೋಗ್ಬಿಟ್ಟಲ್ಲಿ ಉಡುಪಿಯಲ್ಲಿ. ಬಟ್ ನಮ್ಮ ಪುಟ್ಟು ಅಣ್ಣ ಅಂತ ಒಬ್ರಿದ್ದಾರೆ, ಅಣ್ಣ ಅಂತ. ಅವರು ಒಬ್ಬಮ್ಮ ನಾನು ಇದೀನಲ್ವಾ ಅಂತ ಹೇಳಿದ್ದಾರೆ. ಸೊ ಹಂಗೆ ಹೋಗಿ. ಓಕೆ, ಲೂಡೋ ಆಡ್ತಾ ಇದೀವಿ. ನಿದ್ದೆ ಬರ್ತಾ ಇದೆ, ಹಂಗಾಗಿ ಯಾರು ಮಲ್ಗಂಗಿಲ್ಲ. 1 2 3 4 ಓ ನಿಶಾ ಕಾಯಿ ಕೊಟ್ಲು. ನಾನು ಇಡ್ಲಿ ತೊಗೊಂಡಿದ್ದೀನಿ. ಲೋಹಿತ್ ಅವರು ಮಿನಿ ಟಿಫನ್ ತೊಗೊಂಡಿದ್ದಾರೆ. ನಿಶಾ ಅವರು ಪೊಂಗಲ್ ತೊಗೊಂಡಿದ್ದಾರೆ. ಬಂದಿದೆ ಆದರೂ ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ, ಇನ್ನೂ ತಿಂತಾ ಇಲ್ಲ. ಇದು ನನ್ನ ಬ್ಲಾಗ ನಿನ್ನ ಬ್ಲಾಗ ಅಂತ ಗೊತ್ತಾಗ್ತಾ ಇಲ್ಲ. ಗೈಸ್, ನಾನು ಲೋಹಿತ್ಗೆ ಒಂದು ಚಾಲೆಂಜ್ ಕೊಟ್ಟಿದ್ದೆ. ದಟ್ ಈಸ್, ನಾನು ಬ್ರೀಫ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ. ನೀನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಂತ ಹೇಳ್ಬಿಡ್ತೀನಿ, ಇಲ್ಲಿ ನನ್ನ ತೋರಿಸಿ. ನಾನು ಹೇಳಿದ್ದೆ ನಮ್ಮ ಅಣ್ಣಂದು ಹೊಸ ಕಾರ್ ಇಸ್ಕೋಬೇಕಾದ್ರೆ ನಾನು ಆನ್ ಸ್ಪಾಟ್ ಅವನಾದ್ರು ಕೊಟ್ಬಿಟ್ರೆ ನಿಂಗೆ ಡ್ರೈವ್ ಮಾಡೋಕ್ಕೆ 5,000 ಕೊಡ್ತೀನಿ, ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿದೆ ನಾನು. ಸರಿ ಅಂದ್ಬಿಟ್ಟು ನನ್ನ ಜೊತೆ ಚಾಲೆಂಜ್ ಕಟ್ಟಿದ್ದ. ಹೇಳಂಗಿಲ್ಲ, ನೀನು ಹೇಳಂಗಿಲ್ಲ, ನಾನು ಹೇಳಂಗಿಲ್ಲ ಅಂದ್ಬಿಟ್ಟು ಹೇಳ್ದ. ನಮ್ಮ ಅಣ್ಣ ಕೊಡಲ್ಲ ಅಂತ ಗೊತ್ತಾಯ್ತು. ಅಚ್ಚಾ, ಮೊಬೈಲಲ್ಲಿ ಲೂಡೋ ಆಡ್ಕೊಂಡು ಕೂತ್ಕೊಂಡ. ಅದಕ್ಕೆ ಕ್ವಿಟ್ ಮಾಡಿದ್ವಿ ಚಾಲೆಂಜ್ನ. ಕಾರು ತಗೊಂಡ್ರೆ ಆಯ್ತು. ಚಾಲೆಂಜ್ನ ಕಾರು ಮೊದಲನೇ ಕೊಡ್ತೀಯೇನೋ? ಸರ್ವಿಸ್ ನೋಡೋಕೆ ಅಕ್ಕೋಗಿ ಎಲ್ಲೋದ್ರೂ ಜನ ಏನಿದೆ ನನ್ನ ಕೆಲಸ. ಹೀಗೆ ಕಂಫರ್ಟಬಲೇ ಇರಲ್ಲ. ಟ್ರಾವೆಲ್ ಮಾಡ್ಕೊತೀವಲ್ಲ, ಎಲ್ಲ ಹಿಂಗೆ ಬಂದ್ಬಿಡುತ್ತೆ. ಹೀಗೆ ನಾನು ಫಸ್ಟ್ ಹೇಳ್ಕೊಂಡ್ಬಂದ್ಬಿಟ್ಟಿದ್ದೀನಿ ನೋಡಿ, ಕೋಳಿ ಜುಟ್ಟು. ಅಲ್ಲಿ ನೋಡಿ ನೀರಿದೆ, ಎಲ್ಲ ಕಡೆ ಒಂದೊಂದು ಸ್ಟಾಪ್ ಹಾಕ ಹೋಗ್ತಾ ಇದ್ದೀವಿ. ಇವಾಗ ನಾವು ಶೃಂಗೇರಿ ಹತ್ರ ಇದ್ದೀವಿ. ಇಲ್ಲಿಂದ ಎಷ್ಟು 120 ಇರ್ಬೋದು.
ಇಲ್ಲೇ ಕೇರಳ ಮಾರಾಯರ ಹಾ ಸೊ ಗೈಸ್ ನಾವಿವಾಗ ಬರ್ಪುಂಡಿ ಬರ್ಪುಂಡಿ ಉಡುಪಿ ಬರ್ಪುಂಡಿ ನಾವಿವಾಗ ಉಡುಪಿಗೆ ಬಂದ್ವಿ, ಉಡುಪಿ ಅಲ್ಲ ಹೆಬ್ರಿಗೆ ಬಂದ್ವಿ. ಮದನಣ್ಣ ಕೋರಿ ರೊಟ್ಟಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದಾರೆ, ಅಣ್ಣನು ಅಷ್ಟೇ. ಹೆಂಗೈತೆ ಅಣ್ಣ? ಓಕೆ ಒಂದು ಸಾಂಗ್ ಹೇಳ್ತಾ ಇದ್ದಾರೆ ಚೆನ್ನಾಗೈತೆ. ಮತ್ತೆ ಚೆನ್ನಾಗಿಲ್ಲ ಅಂದೇನು? ನಮ್ಮ ಅಣ್ಣನ ಫೇವ್ರೆಟ್ ಇದು. ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಿಲ್ಲ ಅಂತ. ಓಕೆ ನೆನಿಲಿ ಇರಿ ಅಣ್ಣ, ನೀನೇ ತಿಂತಾ ಇಲ್ಲ. ನಂಗೆ ಯಾಕೋ ತಿನ್ಬೇಕು ಅನ್ನಿಸ್ತಾ ಇಲ್ಲ. ಇವಾಗ ಇನ್ನೇನು ಇಲ್ಲೇ 5 ಕಿಲೋಮೀಟ್ರು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಶೂಟ್ ಸ್ಟಾರ್ಟಾ ನೋಡ್ಬೇಕು. ಒಂದು ಪ್ರೀ ವೆಡ್ಡಿಂಗ್ ಶೂಟ್, ಅವ್ರಿಬ್ರು ಪ್ರೀ ವೆಡ್ಡಿಂಗ್ ಶೂಟ್. ನಾವೇನ್ ಮಾಡೋದು? ನೀವು ಕ್ಯಾಮ್ರಾಮನ್. ಇನ್ನು ಕ್ಯಾಮ್ರಾಮ್ಯಾನ್ಸ್ ಬಂದಿಲ್ಲ, ಅದು ಬಂದಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಸೊ ನೆಕ್ಸ್ಟ್ ವ್ಲಾಗು ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡುವೆ. ಟಾಟಾ ಬಾಯ್ ಬಾಯ್.